ಗುತ್ತಿಗೆದಾರರಿಗೆ ರಾಜ್ಯ ಸರ್ಕಾರದಿಂದ ಸುಮಾರು 33,000 ಕೋಟಿ ರೂಪಾಯಿಗಳ ಹಣ ಬಾಕಿ ಇದೆ ಅಂತ ಹೇಳಿ ಡಿಸೆಂಬರ್ ಇಂದ ಮುಷ್ಕರ ಮಾಡೋದಕ್ಕೆ ಗುತ್ತಿಗೆದಾರರು ಮುಂದಾಗಿದ್ದಾರೆ. ಸೊ ನನ್ನ ಜೊತೆ ಮಾತನಾಡೋದಕ್ಕೆ ಗುತ್ತಿಗೆದಾರ ಸಂಘದ ಗೌರವಾಧ್ಯಕ್ಷರಿದ್ದಾರೆ. ಅವರು ಈಗ ಆರೋಪವನ್ನು ಮಾಡ್ತಾ ಇರುವಂತದ್ದು ಉತ್ತರ ಕರ್ನಾಟಕದಲ್ಲಿ ಕಮಿಷನ್ ಆರೋಪ ಮಿತಿ ಮೀರಿದೆ, ಕಮಿಷನ್ ಹಾವಳಿ ಜಾಸ್ತಿ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಅವರು ಹೀಗೆ ತಾನೇ ಹೇಳ್ತಾ ಇದ್ರು. ಸೊ ತಾವು ಕೂಡ ಹೇಳ್ತಾ ಇದ್ರಿ ಉತ್ತರ ಕರ್ನಾಟಕದಲ್ಲಿ ಮಿತಿ ಮೀರಿ ಹೋಗ್ತಾ ಇದೆ ಕಮಿಷನ್ ಹಾವಳಿ, ಶಾಸಕರು ಕಮಿಷನ್ ತಿಂತಕ್ಕಂಥದ್ದು, ಇದರಿಂದ ತೀರಾ ಸಮಸ್ಯೆ ಆಗ್ತಾ ಇದೆ ಅಂತ. ಸೊ ಯಾವ ರೀತಿ ಸಮಸ್ಯೆ ಎದುರಾಗ್ತಾ ಇದೆ ಅಂತ, ಯಾವ ರೀತಿ ಸಮಸ್ಯೆ ಬ್ಯಾಡ್ರಿ ನಿಮ್ಗೆ ಗೊತ್ತ, ನಮ್ಗೆ ಗೊತ್ತಲ್ಲ, ನಮ್ಗೆ ಗೊತ್ತಿಲ್ಲ. ಯಾಕೆ ಏನ್ ಹಾಳತ್ತದ, ಏನ್ ಹಾಳತ್ತದ ತಲೆ ಕಟ್ಟದ ನಿಮ್ದು ಸುಮ್ಮನೆ ಹಾಳತ್ತೇನ? ಹಲೋ ಇಲ್ಲ, ಈಗ ನೋಡಿ ಸರ್, ಕಲ್ಯಾಣ ಕರ್ನಾಟಕದಾಗ ನಮ್ಮ ಬಲ್ಲಿ ಕಲ್ಯಾಣ ಕರ್ನಾಟಕ ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಧರ್ಮಸಿಂಗ್ ಸಾಹೇಬರು ಅದು ಬೆಳೆಸಿದ ಕೂಸದು. ಆ ಕೂಸಿಗೆ ನೋವಾಗ್ಲತ್ತದ. ಇವತ್ತು ಅವ್ರ ರೈತರಿಗೆ, ಬಡವರಿಗೆ, ಇವತ್ತು ಹುಡುಗರಿಗೆ ಒಳ್ಳೇದಾಗಲಿ ಅಂತಕ್ಕಿಂತ ಒಂದು ಇದು ತೊಗೊಂಡ್ಬಂದಿದ್ದಾರೆ, ಏನೋ ಒಂದು 370 ಏನು ತೊಗೊಂಬಂದಿದ್ದಾರೆ. ಅದಕ್ಕೆ ಫಂಡ್ ಕೊಡಿಸ್ಯಾರ 5,000 ಕೋಟಿ ರೂಪಾಯಿ. ಅದು ಹಾಳಾಗುತ್ತದೆ. ಅದ್ರ ಬಗ್ಗೆ ಕಳಕಳಿ ಇದೆ ನಮಗೆ. ಅದು ಏನು ನಡೆದ ಅಂಬೋದು ಇವತ್ತೇನದ ಭಯಂಕರ ಕರಪ್ಷನ್ ನಡೆದಲ್ಲಿ ಅದು ಸುಧಾರಿಸುವಂತೆ ನಾವು ಮುಖಾಂತರ ಎಲ್ಲ ಯಾರು ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಎಷ್ಟು ಕಮಿಷನ್ ಇದೆ ಹೋದ ಸರ್ಕಾರಕ್ಕಿಂತ ಜಾಸ್ತಿ ಆಗಿದೆ ಹೇಗೆ ಅಂತ? ಇಲ್ಲ, ನಮ್ಮ ಓನ್ಲಿ ಕಲ್ಯಾಣ ಕರ್ನಾಟಕ ಬಗ್ಗೆ ಅಟ್ಟೆ ಹೇಳ್ತಾ ಇದ್ದೀನಿ ನಾನು. ಕಲ್ಯಾಣ ಕರ್ನಾಟಕದ ಟೆಂಡರ್ ತಗೋಬೇಕಾಯ್ತಂದ್ರೆ ಏನು 15-20% ಕೊಟ್ಟರೆ ಇದು ಆಗ್ತದೆ. ಎಲ್ಲ ಹಾಗಾಗಿ ಎಲ್ಲ ಟೆಂಡರ್ಗಳು ಎಲ್ಲ ಅವ್ರು ಏನು MLA ಫಂಡ್ಸ್ ಕೊಡ್ತಾರಲ್ಲ ಆ ಟೆಂಡರ್ಗಳದಾಗ. ಈಗ ಮುಷ್ಕರದ ಬಗ್ಗೆ ಹೇಳ್ತಾ ಇದ್ರಿ, ಕಾಮಗಾರಿಗಳನ್ನ ಸ್ಥಗಿತ ಮಾಡಿ ಡಿಸೆಂಬರ್ ಇಂದ ಮುಷ್ಕರ ಮಾಡ್ತೀರಿ, ಹೈಕಮಾಂಡ್ ನ ಉನ್ನತ ನಾಯಕರು ಕೂಡ ದೂರು ಕೊಡ್ತೀರಿ ಅಂತ ಅವ್ರು ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿದ್ದೇವಲ್ರಿ, ಲೆಟರ್ ಬರ್ತಿದ್ದೇವೆ. ಅವ್ರು ಕರೆ ಕೇಳಿದ ತಕ್ಷಣ ಡೀಟೇಲ್ ಹೇಳ್ತೇವೆ. ಅವ್ರು ಏನು ಕೇಳಿಲ್ಲ ಅಂತಂದ್ರೆ ಮುಷ್ಕರದ ಅಧ್ಯಕ್ಷರು ಹೇಳ್ಯಾರಲ್ಲ, ಈಗ ಆಲ್ರೆಡಿ ಅಧ್ಯಕ್ಷರು ಹೇಳಿಬಿಟ್ಟಿದಾರಲ್ಲ. ಜಗನ್ನಾಥ್ ಸಿಂಗ್ ಅಂತ ಹೇಳಿ ಸಾಕು. ಸೊ ಸರ್ಕಾರ ನಮ್ಮ ಮನವಿಗೆ ಹೋಗೊಡದೇ ಇದ್ರೆ, ಸ್ಪಂದನೆ ಕೊಡದೇ ಇದ್ರೆ ನಾವು ಮುಷ್ಕರವನ್ನ ಮಾಡೇ ಮಾಡ್ತೀರಿ. ಇನ್ನು ಕಮಿಷನ್ ಆರೋಪ ಕೂಡ ಅವರು ಹೇಳ್ತಾ ಇರುವಂತದ್ದು, ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಕಮಿಷನ್ ತಗೊಂತಾ ಇದ್ದಾರೆ. ಇದು ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಆಗ್ತಾ ಇದೆ. ಸೊ ಇದಕ್ಕೆ ಕಡಿವಾಣ ಹಾಕಬೇಕು, CM ಅವರು ನಮ್ಮನ್ನ ಕರೆದು ಮಾತಾಡಬೇಕು ಅಂತ ಹೇಳಿ ಜಗನ್ನಾಥ್ ಅವರು, ಗೌರವಾಧ್ಯಕ್ಷರು ಗುತ್ತಿಗೆದಾರರ ಸಂಘದ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಹಂತೆ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.